ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಭೀಮ್. ವಿದ್ಯಾರ್ಥಿಗಳಿಗೆ ಒಂದು ಸ್ವಾಗತದ ದಿನ. ಎಲ್ಲರೂ ಇವತ್ತು ಕಾನ್ಸ್ಟಿಟ್ಯೂಷನ್ ಡೇ, ಸಂವಿಧಾನ ದಿನಾಚರಣೆ ಆಗಿದ್ದರಿಂದ ಸಂವಿಧಾನದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತನಾಡುವಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಸದಾಶಿವರವರನ್ನ ಉದ್ಘಾಟನೆ ಕರೆದಿದ್ರಿ. ಬಹಳ ಅರ್ಥಪೂರ್ಣವಾಗಿ ಉದ್ಘಾಟನೆಯ ಭಾಷಣವನ್ನ ಮಾಡಿದ್ದಾರೆ. ಬಹಳ ಶಾರ್ಟ್ ಆಗಿ ಬಹುಶಃ 1600 ಅಲ್ಲಿಂದ ಶುರು ಮಾಡಿ ಇಲ್ಲಿ ತನಕ ಕೇವಲ ಶಾರ್ಟ್ ಆಗಿ ಅದನ್ನು ಬಹಳ ಈಸ್ಟ್ ಇಂಡಿಯಾ ಕಂಪನಿಯಿಂದ ಶುರು ಮಾಡಿ ಕಾನ್ಸ್ಟಿಟ್ಯೂಷನ್ ರಚನೆಯಾಗಿ ಕಾನ್ಸ್ಟಿಟ್ಯೂಷನ್ ಜಾರಿ ಬರೋ ತನಕ ಕೂಡ ಬಹಳ ಸಂಕ್ಷಿಪ್ತವಾಗಿ ತಮಗೆ ಆ ವಿಚಾರಗಳನ್ನ ಮಾತಾಡಿದ್ದಾರೆ. ನಾನಾದ್ರೂ ಕೂಡ ಮೊದಲಿಗೆ ಸರ್ ಹೇಳಿದಾಗೆ ಇಲ್ಲಿ ನಿಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಯಾರಿಲ್ಲ, ಹಿರಿಯ ವಿದ್ಯಾರ್ಥಿಗಳು ಯಾರಿಲ್ಲ. ಮೊದಲನೇ ವರ್ಷದಲ್ಲಿ ನೀವೇ ಇಲ್ಲಿಗೆ ಅಡ್ಮಿಷನ್ ಆಗಿದ್ದರಿಂದ ಇಲ್ಲಿಯ ನಿರ್ದೇಶಕರು ಮತ್ತು ಸಂಶೋಧನಾಧಿಕಾರಿಗಳು, ನಮ್ಮ ಕಚೇರಿ ಸಿಬ್ಬಂದಿಯವರು ಎಲ್ಲರೂ ಕೂಡ ಅವರನ್ನೇ ಸೇರಿ ಇವತ್ತು ನಿಮಗೆ ಒಂದು ವೆಲ್ಕಮ್ ಡೇ ಮಾಡಿದ್ದಾರೆ. ನಾನು ಕೂಡ ವೈಯಕ್ತಿಕವಾಗಿ ಈ ಕೋರ್ಸ್ಗೆ ಅಡ್ಮಿಷನ್ ಆಗಿರುತ್ತೆ ನಿಮ್ಗೆಲ್ಲರೂ ಕೂಡ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಎರಡನೇ ವಿಚಾರ, ಅವರು ಈ ಕೇಂದ್ರದಲ್ಲಿ ಮಾಡತಕ್ಕಂಥ ಸಬ್ಜೆಕ್ಟ್ ಕೋರ್ಸ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ. ಸರಿಯಾದ ಬಗ್ಗೆ ಬಹಳ ದೊಡ್ಡ ಸಬ್ಜೆಕ್ಟ್. ಭಾರತ ದೇಶದಲ್ಲಿ ಈ ಸಬ್ಜೆಕ್ಟ್ಗಳಲ್ಲಿ ಯಾವ MA ಕೋರ್ಸ್ಗಳು ಇಲ್ಲ. ಬಹುಶಃ ಅದನ್ನ ಜಗಜೀವರಾಮ್ ಸ್ಟಡಿ ಸೆಂಟರ್ ಮೈಸೂರಿನಲ್ಲಿ ಅದನ್ನು ಆರಂಭ ಮಾಡಿದ್ದಾರೆ. ಬಹುಶಃ ತುಂಬಾ ದಿನಗಳಿಂದಲೇ ಹಾಕಬೇಕಾಗಿತ್ತು. ವಿಶ್ವವಿದ್ಯಾನಿಲಯಗಳಲ್ಲಿ ಈ ವಿಚಾರ, ಈ ಸಬ್ಜೆಕ್ಟ್ ಬರಬೇಕಾಗಿತ್ತು. ಯಾಕಂದ್ರೆ ಭಾರತ ದೇಶದ ಜನರಿಗೆ ಬಹಳ ಮುಖ್ಯವಾಗಿ ಅರ್ಥವಾಗಿ ಆಗಬೇಕಾಗಿರ್ತಕ್ಕಂಥ ವಿಚಾರ ಅಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಅದರ ಜೊತೆಯಲ್ಲಿ ಹೇಗೆ ಸಬಲೀಕರಣವನ್ನು ಆಗಬೇಕು ಅಂತಕ್ಕಂಥದ್ದನ್ನ ಈ ಒಂದು ವಿದ್ಯಾಭ್ಯಾಸವನ್ನು ಮುಗಿಸಿ ಬರುವಂತಹ ವಿದ್ಯಾರ್ಥಿಗಳಿಗೆ ಈ ವಿಚಾರಗಳು ಮನದಟ್ಟಾಗಬೇಕಾಗಿತ್ತು. ಬಟ್ ಯಾವ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಆಗಲಿಲ್ಲ. ಯಾಕಂತಂದ್ರೆ ಸದಾಶಿವರಿಗೆ ಇವತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಅಂತಕ್ಕಂಥ ವಿಚಾರವೇ ಮತ್ತು ಇವತ್ತು ಸಂವಿಧಾನ ದಿನಾಚರಣೆ ದಿನ ಮಾಡ್ತಾ ಇರ್ತಕ್ಕಂಥ ಎರಡೂ ಒಂದಕ್ಕೊಂದು ಬಹಳ ಪೂರಕವಾಗಿದ್ದಾವೆ. ಸಾಮಾಜಿಕ ಕಾನ್ಸ್ಟಿಟ್ಯೂಷನ್ ಇಂಡಿಯಾ ದೇಶದ ಸಂವಿಧಾನ ಹೇಳ್ತಂದ್ರೆ ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥ ಮೇಲೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ. ಆ ಕಾರಣಕ್ಕೋಸ್ಕರನೇ ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು, ಅದರ ಮುಖಾಂತರ ಸಬಲೀಕರಣವನ್ನು ಹೊಂದಬೇಕು ಅನ್ನೋ ಕಾರಣಕ್ಕೆ
ಸಂವಿಧಾನದೊಳಗೆ ಸುಮಾರು 395 ವಿಧಿಗಳು, 22 ಭಾಗಗಳು, 8 ಪರಿಚ್ಛೇದಗಳನ್ನು ಸೇರಿಸುವುದರ ಮುಖಾಂತರ ಭಾರತ ದೇಶದ ಇವತ್ತಿನ ಜನಸಂಖ್ಯೆ 140 ಹೆಚ್ಚು 150 ಕೋಟಿ ಜನ ಇವರು. ಸಂವಿಧಾನ ರಚನಾಗ ಸಂದರ್ಭಕ್ಕೆ ಹೆಚ್ಚು ಕಡಿಮೆ ಸುಮಾರು 39 ಕೋಟಿ ಇತ್ತು. ಆದ್ರೆ ಇವತ್ತು ಸುಮಾರು 150 ಕೋಟಿ ಜನ ಇದ್ದಾರೆ. ಆ 150 ಕೋಟಿ ಜನರು ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಮತ್ತು ಎಲ್ಲರೂ ಕೂಡ ಸಬಲೀಕರಣ ಆಗಬೇಕು ಅಂತಕ್ಕಂಥ ಉದ್ದೇಶ ಸಂವಿಧಾನದಲ್ಲಿದೆ. ಅದೇ ಸಬ್ಜೆಕ್ಟ್ ಅನ್ನ ಇವತ್ತು ಡಾಕ್ಟರ್ ಬಾಬು ಜಗಜೀವರಾಮ್ ಅವರ ಸಂಶೋಧನಾ ಕೇಂದ್ರದಲ್ಲಿ ಆ ಒಂದು ಕೋರ್ಸ್ ನ ತೆರೆಯುವುದರ ಮುಖಾಂತರ ಮೊದಲಿಗೆ ನಿಮಗೆ ಆ ಸಬ್ಜೆಕ್ಟ್ ಅನ್ನ ಓದುವಂತಹ ಒಂದು ಅವಕಾಶವನ್ನ ಈ ಒಂದು ಸ್ಟಡಿ ಸೆಂಟರ್ ಮಾಡಿಕೊಟ್ಟಿದ್ದಾರೆ. ಬಹುಶಃ ನಿಮ್ಮೆಲ್ಲರ ಪರವಾಗಿ ಅದಕ್ಕೆ ನಾನು ಈ ನಿರ್ದೇಶಕರಾಗಿರ್ತಕ್ಕಂಥ ಸದಾಶಿವರಿಗೆ ಮತ್ತು ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಹುಶಃ ಈ ವಿಚಾರ ಯಾಕೆ ಅವರಿಗೆ ಬಂದಿದೆ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿರಾಗೆ ಡಾಕ್ಟರ್ ಸದಾಶಿವ ಅವರು ಈ ರಾಜ್ಯದ ಖ್ಯಾತ ಇತಿಹಾಸ ತಜ್ಞರವರು. ಬಹುಶಃ ನೀವೆಲ್ಲ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳು ಬರೆಯುವಾಗ ಅವರ ಪುಸ್ತಕಗಳನ್ನೇ ಓದಿ ಅವ್ರ ಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳಲ್ಲಿ ಉತ್ತರವಾಗಿ ಬರೀತೀವಿ. ಅಂತ ಒಬ್ಬ ಖ್ಯಾತ ಇತಿಹಾಸ ತಜ್ಞರು ಈ ಸಂಸ್ಥೆ ನಿರ್ದೇಶಕರಾಗಿ ಅವರದೇ ಆದ ಒಂದು ಆಲೋಚನೆ ಒಳಗಡೆ ಈ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಅಂತಕ್ಕಂಥ ಒಂದು ಕೋರ್ಸ್ ನ ತಲೆಯನ್ನು ಮಾಡಿದಂದ್ರೆ ಬಹುಶಃ ಇದು ಇತಿಹಾಸಕ್ಕೂ ಬೇಕಾಗಿತ್ತು. ಆದ್ರೆ ಇವತ್ತು ಅವರು ಆರಂಭ ಮಾಡಿದ್ದಾರೆ. ಇದನ್ನ ನೀವು ಅದನ್ನೆಲ್ಲ ಪಡ್ಕೊಂಡು ಭವಿಷ್ಯದಲ್ಲಿ ನೀವು ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಗಡೆ ಹೋದಂತ ಸಂದರ್ಭಕ್ಕೆ ಸಾಮಾಜಿಕ ನ್ಯಾಯದ ಬಗ್ಗೆ, ಸಬಲೀಕರಣದ ಬಗ್ಗೆ ಈ ಸಾರ್ವತ್ರಿಕ ವಲಯದೊಳಗಡೆ, ಸಾರ್ವಜನಿಕ ವಲಯದೊಳಗಡೆ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸ ನಿಮ್ಮೆಲ್ಲರ ಮೇಲಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಅದು ಏನು ಅಂತಿಮವಾಗಿ ಮೂರನೇ ಇವತ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಇವತ್ತು ಭಾರತ ದೇಶಕ್ಕೆ ಸಂವಿಧಾನ ಬಂದದ್ದು ದಿನ, ಸಂವಿಧಾನ ಅರ್ಪಣೆಯಾದ ದಿನ. ಆ ಕಾರಣಕ್ಕೆ ಇದನ್ನ ಸಂವಿಧಾನ ದಿನಾಚರಣೆಯನ್ನಾಗಿ ನಾವು ಮಾಡ್ತಾ ಇದ್ದೀವಿ. ಮೊದಲೆಲ್ಲ ಇದನ್ನ ಕಾನೂನು ಡೇ ಅಂದ್ರೆ ಲಾ ಡೇ ಆಗಿ ಮಾಡ್ತಿದ್ರು. 2015 ಈಚೆಗೆ ಇದನ್ನ ಸಂವಿಧಾನ ದಿನಾಚರಣೆಯನ್ನಾಗಿ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ತಿಳಿದ್ರಾಗಿ ಸಂವಿಧಾನ ದಿನಾಚರಣೆ ಬಹಳ ಮುಖ್ಯ ನಮಗೆ. ಈ ಕಾನೂನು ದಿನ ಅಂದ್ರೆ ಯಾಕೆ ಮಾಡ್ತಿದ್ರು ಅಂದ್ರೆ ಇದು ಕೇವಲ ಎಲ್ಲೋ ಒಂದಷ್ಟು ಜನ ಲಾಯರ್ಗಳಿಗೆ ಸಂಬಂಧಪಟ್ಟಂತದ್ದು, ಒಂದಷ್ಟು ಕೋರ್ಟ್ಗಳಿಗೆ, ಒಂದಷ್ಟು ನ್ಯಾಯಾಧೀಶಗಳಿಗೆ ಸಂಬಂಧಪಟ್ಟಂತ ಭಾವಿಸ್ಕೊಂಡಂತ ದಿನಗಳಿತ್ತು. ಇವತ್ತು 150 ಕೋಟಿ ಜನ ಏನಿದ್ದಾರೋ ಅಷ್ಟು ಜನರು ಕೂಡ ಇವತ್ತು ಕಾನೂನು ಬಗ್ಗೆ ಅರಿವಿನ ತಿಳ್ಕೋಬೇಕಾದಂಥದ್ದು, ಸಂವಿಧಾನದ ಬಗ್ಗೆ ತಿಳ್ಕೋಬೇಕಾದಂಥದ್ದು ಬಹಳ ಮುಖ್ಯ ಇದೆ. ಯಾಕಂದ್ರೆ ಆ ಸಂವಿಧಾನದ ಒಳಗಡೆ ನಮ್ಮೆಲ್ಲರ ಹಕ್ಕುಗಳಿದ್ದಾವೆ, ನಮ್ಮೆಲ್ಲರ ಕರ್ತವ್ಯಗಳಿದ್ದಾವೆ ಮತ್ತು ನಮ್ಮೆಲ್ಲರ ಅವಕಾಶಗಳಿದ್ದಾವೆ. ಸಂವಿಧಾನ ಇರ್ತಕ್ಕಂಥ ನಮಗೋಸ್ಕರ, ಸಂವಿಧಾನದಲ್ಲಿ ಇರ್ತಕ್ಕಂಥ ನಮ್ಮ ಹಕ್ಕುಗಳಿದ್ದಾವೆ, ನಮ್ಮ ಆಪರ್ಚುನಿಟೀಸ್ ಇದ್ದಾವೆ ಮತ್ತು ನಮ್ಮ ಡ್ಯೂಟೀಸ್ ಏನು ಅಂತ ಕೂಡ ಹೇಳಿದ್ದಾವೆ. ಸೊ ಇವೆಲ್ಲವೂ ನಮಗೋಸ್ಕರ ಇದ್ರೂ ಕೂಡ ಅದು ನಮ್ಗೆಲ್ಲರೂ ಕೂಡ ವ್ಯಾಪಕವಾಗಿ ಸಮಗ್ರವಾಗಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನದ ಬಗ್ಗೆ ಬಹಳ ಸಮಗ್ರವಾಗಿ ತಿಳ್ಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇದೆ. ಸೊ ಇವೆಲ್ಲರೂ ಕೂಡ ವಿದ್ಯಾರ್ಥಿಗಳಾಗಿರೋದ್ರಿಂದ ಮತ್ತು ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಸಾರ್ವತ್ರಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ಹೊರಟಿರೋದ್ರಿಂದ ನೀವೆಲ್ಲರೂ ಕೂಡ ಈ ವಿಚಾರವನ್ನ ಅಂದ್ರೆ ಸಂವಿಧಾನದ ವಿಚಾರಗಳನ್ನ ಕಡ್ಡಾಯವಾಗಿ ತಿಳ್ಕೊಳ್ಳೇಬೇಕಾದದ್ದು ಅನಿವಾರ್ಯತೆ ಇದೆ, ತಿಳ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ನೀವೆಲ್ಲ ಶಾರ್ಟ್ ಆಗಿರೋದ್ರೆ ನೀವೆಲ್ಲ ಅದರಲ್ಲಿ ಈ ಸಂವಿಧಾನ ರಚನೆಯಾದಂಥದ್ದು 1946 ಮೊದಲ ಸಭೆ ಡಿಸೆಂಬರ್ 9ನೇ ತಾರೀಕು. ಅದನ್ನ ಮೊದಲ ಅಧಿವೇಶನ ಅಂತ ಸಂವಿಧಾನದ ಮೊದಲ ಅಧಿವೇಶನ ಅಂತ. ಸಂವಿಧಾನದ ಮೊದಲ ಅಧಿವೇಶನ ಅಧಿಕೃತವಾದಂತಹ ಸಭೆ ನಡೆದಂಥದ್ದು ನವೆಂಬರ್ 26ನೇ ತಾರೀಕು ಕೂಡ ಸುಮಾರು 11 ಅಧಿವೇಶನಗಳು ನಡೆದಿದೆ. ನಿಮಗೆ ಎಕ್ಸಾಮ್ ಕೇಳ್ತಾರೆ ಇವೆಲ್ಲವೂ ಕೂಡ. ನಾನು ಯಾಕೆ ನಿಮ್ಮ ಭಾಷೆಯಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ ಸಾಮಾನ್ಯವಾಗಿ ನೀವೆಲ್ಲರೂ ಸ್ಟೂಡೆಂಟ್ಸ್ ಗಳಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದ್ರಿಂದ ಮತ್ತು ಬೇರೆ ಬೇರೆ ಜನರಿಗೆ ನೀವೆಲ್ಲ ಕೂಡ ಹೇಳ್ಕೊಡ್ಬೇಕಾಗಿರೋದ್ರಿಂದ, ಜಾಗೃತಿ ಮೂಡಿಸಬೇಕಾಗಿರೋದ್ರಿಂದ ಡಿಸೆಂಬರ್ 9ನೇ ತಾರೀಕು ಮೊದಲ ಅಧಿವೇಶನ ನಡೀತದೆ. 1949 ನವೆಂಬರ್ 26 ಕೊನೆಯಾಗುತ್ತೆ. ಇದರೊಳಗಡೆ ಸುಮಾರು 11 ಅಧಿವೇಶನ ನಡೆದಿರ್ತದೆ. 11 ಅಧಿವೇಶನಗಳಲ್ಲಿ ಹೇಗೆ ನಡೆಯುತ್ತೆ ಅಂದ್ರೆ ಸರಿ ಹೇಳಿದಂಗೆ 22 ಸಂವಿಧಾನದ ಉಪಸಮಿತಿಗಳಿರ್ತವೆ. 22 ಉಪಸಮಿತಿಗಳಿರ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿ 8 ಬಹಳ ಮುಖ್ಯವಾದಂತಹ ಸಮಿತಿಗಳು, 14 ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂತಹ ಸಮಿತಿಗಳು. ಸುಮಾರು 22 ಸಂವಿಧಾನದ ಉಪಸಮಿತಿಗಳು. ಅಲ್ಲಿ ಸರಿ ಹೇಳಿದಂಗೆ ಸುಮಾರು 389 ಜನ ಸದಸ್ಯರುಗಳು ಕೆಲಸ ಮಾಡ್ತಾರೆ. ಈ 389 ಜನ ಎಲ್ಲಿಂದ ಬಂದಿರ್ತಾರೆ ಅಂದ್ರೆ ಭಾರತ ದೇಶದ 4 ಪ್ರಾಂತ್ಯಗಳು, ಒಂದು ಬಂಗಾಳ ಪ್ರಾಂತ್ಯ, ಒಂದು ಮದ್ರಾಸ್ ಪ್ರಾಂತ್ಯ ಮತ್ತು ಇನ್ನೊಂದು ಬಾಂಗ್ಲಾ ಪ್ರಾಂತ್ಯ. ಈ 4 ಭಾರತ ದೇಶದ 4 ಭಾಗಗಳಿಂದ 4 ಜನ ಸದಸ್ಯರು ಇರ್ತಾರೆ. 293 ಜನ
ಪ್ರತಿನಿಧಿಗಳಾಗಿ ಬೇರೆ ಬೇರೆ ಕ್ಷೇತ್ರದ ಪ್ರತಿನಿಧಿಗಳಾಗಿ 293 ಜನ ಬೇರೆ ಸದಸ್ಯರಿರ್ತಾರೆ. ಹಾಗೆಯೇ 92 ಜನ ಅವತ್ತಿನ ರಾಜಪ್ರತಿನಿಧಿಗಳು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 563 ರಾಜ ಸಂಸ್ಥಾನಗಳಿರ್ತವೆ ಅವತ್ತಿನ ಕಾಲಕ್ಕೆ, ಸಂವಿಧಾನ ಆಗಕ್ಕಿಂತ ಮುಂಚಿತವಾಗಿ 92 ಜನ ರಾಜಪ್ರತಿನಿಧಿಗಳು ಅಂದರೆ ಸಂಸ್ಥಾನದ ರಾಜಪ್ರತಿನಿಧಿಗಳಾಗಿ ಬಂದಿರ್ತಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಪರಿಣಿತರಾಗಿರ್ತಕ್ಕಂಥ ಸುಮಾರು 293 ಜನ ಬೇರೆ ಕ್ಷೇತ್ರಗಳಿಂದ ಬಂದಿರ್ತಾರೆ. 4 ಪ್ರಾಂತ್ಯಗಳಿಂದ 4 ಜನ ಎಕ್ಸ್ಪರ್ಟ್ಸ್ ಗಳನ್ನು ಸೇರಿಸಿದರೆ ಒಟ್ಟು 389 ಜನ ಈ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆಯಾಗಿ ಬರ್ತಾರೆ. ಅದು ಆ ಟೈಮಲ್ಲಿ ಪಾಕಿಸ್ತಾನ ಮತ್ತು ಭಾರತ ದೇಶ ಇಬ್ಬಾಗ ಆದಂತ ಕಾರಣಕ್ಕೆ ಸುಮಾರು ಮುಸ್ಲಿಂ ಲೀಗ್ ಇಂದ ಆಯ್ಕೆಯಾಗಿದ್ದ ಸುಮಾರು ಜನ 100 ಜನ ಆಚೆ ಉಳಿತಾರೆ. 289 ಜನ ಮಾತ್ರನೇ 299 ಜನ 90 ಜನ ಆಚೆ ಉಳಿತಾರೆ. 299 ಜನ ಈ ಸಂವಿಧಾನ ರಚನಾ ಸಮಿತಿಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ. ಅದರೊಳಗಡೆ ಬಹಳ ಮುಖ್ಯವಾದಂಥದ್ದು ಸಂವಿಧಾನ ಕರಡು ಸಮಿತಿ. ಅಂದ್ರೆ ಎಲ್ಲ ಉಪಸಮಿತಿಗಳಿದ್ದಾವೆ. ಉಪಸಮಿತಿಗಳು ಯಾವ್ಯಾವ ವಿಚಾರಕ್ಕೆ ನೇಮಕ ಆಗಿರ್ತಾವೋ ಆ ಎಲ್ಲ ವಿಚಾರಗಳನ್ನ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಭಾರತ ದೇಶಕ್ಕೆ ಸೂಕ್ತವಾದಂತಹ ಸಲಹೆಗಳನ್ನ ಮಾರ್ಗದರ್ಶನಗಳನ್ನು ಕೊಟ್ಟಂತ ಉಪಸಮಿತಿಗಳು. ಆ ಎಲ್ಲ ಉಪಸಮಿತಿಗಳು ಕೊಟ್ಟಂತ ವಿಚಾರಗಳನ್ನ ಕರಡು ಮಾಡಬೇಕಾಗಿದೆ, ಅಂದ್ರೆ ಡ್ರಾಫ್ಟ್ ಮಾಡಬೇಕಾಗಿದೆ. ಆ ಡ್ರಾಫ್ಟ್ ಕಮಿಟಿ ಅಂದ್ರೆ ಕರಡು ಸಮಿತಿಯ ಒಂದು ಬಹಳ ಮುಖ್ಯವಾದಂತಹ ಸಮಿತಿ ಇರ್ತದೆ. ಅದಕ್ಕೆ 7 ಜನ ಸದಸ್ಯರಿರ್ತಾರೆ. ಆ 7 ಜನ ಸದಸ್ಯರೊಳಗಡೆ ಅಂಬೇಡ್ಕರ್ ಅವರು ಕರಡು ಸಮಿತಿಗೆ ಅಧ್ಯಕ್ಷರಾಗಿರ್ತಾರೆ. ಇಷ್ಟೆಲ್ಲ 22 ಉಪಸಮಿತಿಗಳು 299 ಜನ ಸದಸ್ಯರು ಕೊಟ್ಟಂತ ಸಲಹೆಗಳು, ಅಧ್ಯಯನಗಳು, ಸಂಶೋಧನೆ ಕೊಟ್ಟಂತದ್ದು ಭಾರತ ದೇಶಕ್ಕೆ ಸೂಕ್ತವಾದಂತದನ್ನ ಕರಡು ಸಮಿತಿ ಒಳಗಡೆ ಕಾನೂನಾಗಿ ಮಾಡಬೇಕಾಗಿರ್ತದೆ. ಅವೆಲ್ಲವನ್ನೂ ಕೂಡ ಮಾಡಿಕೊಂಡು ಸುಮಾರು 160 ದಿನಗಳ ಕಾಲ 11 ಅಧಿವೇಶನಗಳಲ್ಲಿ ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಅಂತಿಮವಾಗಿ ಸಂವಿಧಾನ ರಚನೆ ಆಗುತ್ತೆ. ಇದಕ್ಕೆ ತಗೊಂಡಂತ ಕಾಲಾವಧಿ ಎಷ್ಟು ಅಂದ್ರೆ 2 ವರ್ಷ 11 ತಿಂಗಳು 18 ದಿವಸ. 2 ವರ್ಷ 11 ತಿಂಗಳು 18 ದಿವಸ. ಇಷ್ಟು ದಿನಗಳಲ್ಲಿ 299 ಜನ ಸುಮಾರು 11 ಅಧಿವೇಶನಗಳನ್ನು ಮಾಡಿ 166 ದಿನಗಳ ಚರ್ಚೆ ಮಾಡಿ ಅಂತಿಮವಾಗಿ 1949 ನವೆಂಬರ್ 26ನೇ ತಾರೀಕು ಈ ಸಂವಿಧಾನವನ್ನ ನಾವು ಅಂಗೀಕರಿಸಿಕೊಡ್ತೀವಿ. ಅದನ್ನ ಭಾರತ ದೇಶದ ಸಂವಿಧಾನ ಅಂಗೀಕಾರದ ದಿನವನ್ನ ಕಾನ್ಸ್ಟಿಟ್ಯೂಷನ್ ಡೇ, ಸಂವಿಧಾನ ದಿನಾಚರಣೆ ಅಂತ ಮಾಡ್ತೀವಿ. ಆಮೇಲೆ ಇವತ್ತು ನೀವು ಮಾಡ್ತಾ ಇದ್ದೀವಿ. 1950 ಜನವರಿ 26ನೇ ತಾರೀಕು ಈ ಒಂದು ಅಂಗೀಕಾರವಾದ ಸಂವಿಧಾನವನ್ನ ಜಾರಿಗೆ ತಂದಂತ ದಿನ. ಅದರ ಗಣರಾಜ್ಯವಾಗಿ ನಾವು ಮಾಡ್ತಾ ಇದ್ದೀವಿ ಜನವರಿ 26ನೇ ತಾರೀಕು. ಇದರೊಳಗಡೆ ಬಹಳ ಮುಖ್ಯವಾಗಿ ಸಂವಿಧಾನದೊಳಗಡೆ ಇಡೀ ಭಾರತ ದೇಶದ 150 ಕೋಟಿ ಜನರನ್ನ ಪ್ರತಿನಿಧಿಸುವಂತಹ ಅಷ್ಟು ಜನರು ಕೂಡ ಹಕ್ಕುಗಳನ್ನು ಕೊಡುವಂತಹ ಅಷ್ಟು ಜನರು ಭಾರತ ತನ್ನ ದೇಶಕ್ಕೆ ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ, ತತ್ವಗಳ ಬಗ್ಗೆ ಬಹಳ ಸಮಗ್ರವಾಗಿ ಅಧ್ಯಯನ ಮಾಡಿ ನಮ್ಗೆ ಸೇರಿಸಿಕೊಂಡಿದ್ದಾರೆ. ನಮ್ಗೆ ಹಕ್ಕುಗಳೂ ಇದ್ದಾವೆ, ಅವಕಾಶಗಳು ಕೂಡ ಇದ್ದಾವೆ, ನಮ್ಮ ಕರ್ತವ್ಯಗಳನ್ನು ಕೂಡ ಹೇಳಿದ್ದಾರೆ. ಅದರೊಳಗಡೆ ಬಹಳ ಮುಖ್ಯ ಇವತ್ತಿನ ದಿನಕ್ಕೆ ನಿಮಗೆ ಸಬ್ಜೆಕ್ಟ್ ಸಂಬಂಧಪಟ್ಟ ಮಾಡೋದ್ರೆ ಕಾನ್ಸ್ಟಿಟ್ಯೂಷನ್ ಒಳಗಡೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣಗಳು ಕೂಡ ಸೇರ್ಕೊಂಡಿದ್ದಾರೆ. ಆದ್ರೆ ಒಂದೇ ಒಂದು ವಿಚಾರ ಏನಂತಂದ್ರೆ ಈ ಸಾಮಾಜಿಕ ನ್ಯಾಯ ಸಬಲೀಕರಣ ಸರ್ಕಾರಿ ಕ್ಷೇತ್ರದಲ್ಲಿ ಮಾತ್ರ ಹೇಳ್ತಾರೆ. ಸರ್ಕಾರಿ ಕ್ಷೇತ್ರ ಇರ್ತಕ್ಕಂಥದ್ದು ಸರ್ಕಾರಿ ಕ್ಷೇತ್ರದಲ್ಲಿ ಮಾತ್ರ. ಸರಿಯಾಗಿ ರಿಸರ್ವೇಶನ್ ಇರ್ತಕ್ಕಂಥದ್ದು 1498ರಲ್ಲಿ ಇವನು ಯಾರು ಗುಡ್ಡ ಭೂಷಣ ಹೇಳಿದಂತವನು ಭೂರ ಭಾಗವನ್ನು ಹೇಳಿದಂತವ್ರು ಗುಡ್ಡ ಭೂಷಣ 1498ರಿಂದ ಶುರುವಾದದ್ದು. ಜಲಮಾರ್ಗದ ಮುಖಾಂತರ ಬೇರೆ ಬೇರೆ ದೇಶದವರು ನಮ್ಮ ಭಾರತ ದೇಶಕ್ಕೆ ಬರೋದಕ್ಕೆ ಒಂದು ಮಾರ್ಗ ಗೊತ್ತಾದ ನಂತರ ಅಲ್ಲಿ 1600 ಈಸ್ಟ್ ಇಂಡಿಯಾ ಕಂಪನಿಯವರು ಬಂದು ವ್ಯಾಪಾರಕ್ಕೆ ಬಂದಂತವರು. ಈಸ್ಟ್ ಇಂಡಿಯಾ ಕಂಪನಿ ಕೆಲಸ ಮಾಡ್ತಿರ್ತಕ್ಕಂಥದ್ದಲ್ಲಿ ಸಿಪಾಯಿ ದಂಗೆ ಆಗುತ್ತೆ. ಸಿಪಾಯಿ ದಂಗೆಯನ್ನು ನಿರ್ಮಾಣಕ್ಕೋಸ್ಕರ ಅಲ್ಲಿ ಬ್ರಿಟಿಷರಿಂದ ಅಂದ್ರೆ ಬ್ರಿಟನ್ನಿಂದ ಒಂದು ಸೇನೆಯನ್ನ ನೇಮಕ ಮಾಡಲಿಕ್ಕೆ ಈಸ್ಟ್ ಇಂಡಿಯಾ ಕಂಪನಿಗೆ ಅವಕಾಶ ಕೊಡ್ತಾರೆ. ಆ ಸೇವೆಯ ಮುಖಾಂತರ ಈ ಭಾಗದೆಲ್ಲವನ್ನ ಕಂಟ್ರೋಲ್ ಮಾಡಂತ ಇದನ್ನ ಈಸ್ಟ್ ಇಂಡಿಯಾ ಕಂಪನಿ ತಗೊಳುತ್ತೆ. ಅಲ್ಲಿಂದ ಶುರುವಾದಂಥದ್ದು 1773ರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್. ಸದಸ್ಯರು ಹೇಳಿದ್ರಲ್ಲ, ಆ ರೆಗ್ಯುಲೇಟಿಂಗ್ ಆಕ್ಟ್ಗಳಿಂದ ಅಲ್ಲಿಂದ ಶುರುವಾದಂಥದ್ದು ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥದ್ದು ಸುಮಾರು ವರ್ಷಗಳ ಕಾಲ ಸುದೀರ್ಘವಾಗಿ ಭಾರತ ದೇಶದಲ್ಲಿ ನಡೆದಂತ ಪರಿಣಾಮ ಅಂತಿಮವಾಗಿ 1950 ಜನವರಿ 26ನೇ ತಾರೀಕು ಒಂದು ಸಂವಿಧಾನವನ್ನ ಜಾರಿಗೆ ತಂದಲಿಕ್ಕೆ ಅವಕಾಶ ಆಯಿತು. ಕಾರ್ತಿಕ್ ಅಂತೇಳಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ವಿಭಾಗದ ವಿದ್ಯಾರ್ಥಿ. ಇವತ್ತು ನಾವು ಏನು ಆಚರಣೆ ಮಾಡ್ತಾ ಇದ್ದೇವೆ ಸಂವಿಧಾನ ದಿನ ಅಂತ. ಈ ಸಂವಿಧಾನ ದಿನದ ಮಹತ್ವ ನಮ್ಮ ದೇಶದಲ್ಲಿ ಐತಿಹಾಸಿಕ ದಿನ ಇವತ್ತು. ಯಾಕೆಂತ ಹೇಳಿದ್ರೆ ದೇಶದ
ಎಂಬ ಆಧಾರದ ಮತ್ತು ಪರಿಕಲ್ಪನೆಯ ಮೇಲೆ ನಿಂತಿದ್ದಂತಹ ದಿನ ಇವತ್ತು. ಇದು ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೂ ಮುಕ್ತವಾಗಿ ಬದುಕುವಂತಹ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಮನೋಭಾವನೆಯನ್ನ ತಂದಿದಂತಹ ದಿನ ಇವತ್ತು ಸಂವಿಧಾನ ದಿನ. ಈ ದಿನದ ಪ್ರಾಮುಖ್ಯತೆ ನಮ್ಮ ದೇಶದಲ್ಲಿರುವಂತಹ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಈಗ ಮಾಧ್ಯಮ ಸಹ ಒಂದು ಅಂಗವಾಗಿದೆ. ಈ 4 ಪ್ರಮುಖ ಅಂಗಗಳನ್ನ ನಮ್ಮ ದೇಶಕ್ಕೆ ನೀಡಿ ಸಮರ್ಪಕವಾದ ಆಡಳಿತ ವ್ಯವಸ್ಥೆಗೆ ದಾರಿ ಮಾಡಿಕೊಡುವಂತ ದಿನ ಇವತ್ತು ನಮ್ಮ ಸಂವಿಧಾನ ಜಾರಿಯಾದ ದಿನ. ಸೊ ಇಂಥ ದಿನವನ್ನ ನಮ್ಮ ರಾಷ್ಟ್ರ ಅತ್ಯುತ್ತಮವಾಗಿ ಪ್ರತಿಯೊಂದು ಭಾಗದಲ್ಲೂ ಆಚರಣೆ ಮಾಡ್ತಾ ಇದೆ. ನಮ್ಮ ದೇಶದ ಸಂವಿಧಾನ ಇಡೀ ವಿಶ್ವದಲ್ಲಿಯೇ ತುಂಬಾ ಶ್ರೇಷ್ಠವಾದ ಮತ್ತು ದೊಡ್ಡದಾದ ಸಂವಿಧಾನ. ವಿಪರ್ಯಾಸ ಏನು ಅಂತ ಹೇಳಿದ್ರೆ, ನಮ್ಮ ಸಂವಿಧಾನ ಇನ್ನೂ ಸಹ ನಮ್ಮ ಗ್ರಾಮೀಣ ಭಾಗಗಳಿಗೆ ತಲುಪಿಲ್ಲ. ಸಂವಿಧಾನ ಅಂತ ಹೇಳಿದ್ರೆ ಕೆಲವರು ಅವರ ಭಾವನೆಗೆ ತಕ್ಕಂತೆ ಹೇಳ್ತಾರೆ ವಿನಃ ಸಂವಿಧಾನದ ಮಹತ್ವ ಮತ್ತು ಅದರ ಕಾರ್ಯವೈಖರಿಗಳ ಬಗ್ಗೆ ಗೊತ್ತೇ ಇಲ್ಲ. ನಾನೊಬ್ಬ ವೃತ್ತಿಯ ವಕೀಲನಾಗಿ ಹೇಳ್ತಿದ್ದೇನೆ, ಸಾಕಷ್ಟು ಜನಕ್ಕೆ ಸಂವಿಧಾನದ ಜಾಗೃತಿಯೇ ಗೊತ್ತಿಲ್ಲ. ಸೊ ಇಂತಹ ದಿನದಿಂದ ಅವರಿಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸಗಳು ಸಹ ಕಮ್ಮಿ ಆಗಿದೆ. ಸಾಮಾನ್ಯವಾಗಿ ನಾವು ನೋಡಬಹುದು, ಸಂವಿಧಾನ ಅಂತ ಹೇಳಿದ ತಕ್ಷಣ ಅದೊಂದು ವರ್ಗ ಅಥವಾ ಇನ್ನೊಂದು ಏನೋ ಒಂದು ಅವರ ವೈಯಕ್ತಿಕ ವಿಚಾರಗಳು ಹೇಳ್ತಾರೆ. ಆದ್ರೆ ಸಂವಿಧಾನದ ಅರ್ಥ ಮತ್ತು ಅದರ ವಿವರಣೆ ಸಂಪೂರ್ಣವಾಗಿ ನಮ್ಮ ದೇಶದ ಪ್ರಜೆಗಳಿಗೂ ಗೊತ್ತಿಲ್ಲ, ಮತ್ತೆ ಇನ್ನು ನಮ್ಮ ಗ್ರಾಮೀಣ ಪ್ರದೇಶದ ಬಗ್ಗೆ ಅರಿವಿಲ್ಲ. ಹಾಗಾಗಿ ಇಂಥ ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ನಾವು ಸಂಪೂರ್ಣ ವಿಫಲ ಆಗಿದ್ದೇವೆ. 150 ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ದೇಶದಲ್ಲಿ ಇಂತಹ ವಿಶಾಲವಾದ ಸಂವಿಧಾನ ಇದ್ರೂ ನಾವಿನ್ನೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿ ಇದೀವಿ ಹೊರತು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ವಿದ್ಯಾವಂತರಿಗಿಂತ ಪ್ರಜ್ಞಾವಂತರ ಸಂಖ್ಯೆ ಕಡಿಮೆ ಇದೆ. ಪ್ರಜ್ಞಾವಂತಿಕೆ ಅನ್ನೋದು ಅಷ್ಟು ಸುಲಭವಾಗಿ ಬರೋದಿಲ್ಲ. ಪ್ರಜ್ಞಾವಂತಿಕೆ ಒಂದು ಸಾಮಾಜಿಕ ಬದಲಾವಣೆಗೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅಂತಹ ಸಾಮಾಜಿಕ ಬದಲಾವಣೆ ತರಬೇಕು ಅಂದ್ರೆ ನಾವು ಪ್ರಜ್ಞಾವಂತರಾಗಬೇಕು. ಸೊ ಹಾಗಾಗಿ ಸಂವಿಧಾನ ನಮ್ಮ ದೇಶದ ಎಲ್ಲಾ ಕಾನೂನುಗಳ ತಾಯಿ ಅಂತ ಕರಿತೀವಿ ನಾವು. ಯಾಕಂತ ಹೇಳಿದ್ರೆ ಯಾವುದೇ ಕಾನೂನುಗಳಿಗೂ ಸಹ ಸಂವಿಧಾನದ ಆ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಯಂಪ್ರೇರಿತ ಯಾವುದೇ ಕಾನೂನು ಅಷ್ಟು ಮಹತ್ವ ಪಡ್ಕೊಂಡಿದ್ದು ಅವರ ಮೂಲಭೂತ ಹಕ್ಕು ಕರ್ತವ್ಯಗಳಿಗೆ ಧಕ್ಕೆ ಆಗದೇ ಇರುವಂತಹ ಒಂದು ವ್ಯವಸ್ಥಿತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಸುಮಾರು 2 ವರ್ಷ 11 ದಿನಗಳ ಕಾಲ ಅವರ ಒಂದು ಪರಿಶ್ರಮದಿಂದ ನಮ್ಮ ಸಂವಿಧಾನ ಒಂದು ಉತ್ತಮ ರೀತಿಯಲ್ಲಿ ರೂಪುರೇಷೆ ಪಡ್ಕೊಂಡು, ಹಾಗೂ ಈ ಸಂವಿಧಾನ ನಮ್ಮ ಈ ವಿಶ್ವದಲ್ಲಿ ಅನೇಕ ರೀತಿಯಾದಂತಹ ಸಂವಿಧಾನವನ್ನು ಓದಿದ್ದೇವೆ. ಆದ್ರೆ ನಮ್ಮ ಸಂವಿಧಾನದ ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದ್ರೆ, ಈಗ ಎಷ್ಟೋ ದೇಶಗಳಲ್ಲಿ ಕೆಲವು ವ್ಯಕ್ತಿಗಳಿಗೆ ಅವರ ಸ್ವಾತಂತ್ರ್ಯ ಇಲ್ಲ. ಬಟ್ ನಮ್ಮ ದೇಶದಲ್ಲಿರುವ ಸಂವಿಧಾನ ಎಲ್ಲರಿಗೂ ಮುಕ್ತವಾಗಿ ಬದುಕುವಂತಹ ಸ್ವಾತಂತ್ರ್ಯ, ಅವರ ವೈಯಕ್ತಿಕ ಜೀವನ ಸ್ವಾತಂತ್ರ್ಯ, ಹಾಗೆ ಯಾವುದೇ ರೀತಿಯಾದ ಕುಂದುಕೊರತೆಗಳು ಆಗದೇ ಇರುವಂತಹ ಸ್ವಾತಂತ್ರ್ಯಗಳನ್ನು ನಮ್ಮ ಸಂವಿಧಾನವನ್ನು ಕೊಟ್ಟಿದೆ. ಆದ್ರೆ ಅದನ್ನು ನಾವು ಒಂದು ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ನಾವು ವಿಫಲವಾಗಿದ್ದೇವೆ. ಯಾಕಂತಂದ್ರೆ ಸಂವಿಧಾನ ತುಂಬಾ ಬೃಹದಾಕಾರದ ಸಂವಿಧಾನವನ್ನು ರಚಿಸಿತು. ಯಾಕಂದ್ರೆ 395 ವಿಧಿಗಳು, 27 ಭಾಗಗಳು, 12 ಅನುಸೂಚಿಗಳನ್ನು ಹೊಂದಿರುವಂತಹ ನಮ್ಮ ಸಂವಿಧಾನ ವಿಶ್ವದಲ್ಲೇ ದೊಡ್ಡ ಸಂವಿಧಾನವಾಗಿದೆ. ಹಾಗೂ ಇದನ್ನು ನಮ್ಮ ಆಡಳಿತ ಪಕ್ಷಗಳು ನಮ್ಮ ಜನರಿಗೆ ತಿಳಿಸೋದಕ್ಕೂ ಸಹ ವಿಫಲ ಆಗಿದೆ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಸಂವಿಧಾನವನ್ನ ಅಷ್ಟು ಈಸಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಸುಮಾರು 250 ಜನಕ್ಕೂ ಹೆಚ್ಚು ಜನ ಒಂದು ಕಮಿಟಿನ ಫಾರ್ಮ್ ಮಾಡ್ಕೊಂಡು ಬರೆದಿರುವಂತಹ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಅವರು ತಮ್ಮ ಒಂದು ಈ ದೇಶದ ಮೂಲ ನಿವಾಸಿಗಳಿಗೆ ಅವರ ಹಕ್ಕುಗಳಿಗೆ, ಅವರ ಕರ್ತವ್ಯಗಳಿಗೆ ಮುಂದಿನ ದಿನ ಅವರ ಸಾಮಾಜಿಕ ಮುನ್ನುಡಿಗೆ ಬರಬೇಕು ಅಂತ ಹೇಳಿ ಮಾಡುವಂತಹ ಒಂದು ಕಾರ್ಯವಾಗಿದೆ. ಹಾಗಾಗಿ ನಾವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ವಿದ್ಯಾರ್ಥಿಗಳಾಗಿದ್ದೇವೆ. ನಾವು ಸಂವಿಧಾನವನ್ನ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮೀಣ ಅಥವಾ ನಗರ ಭಾಗದಲ್ಲಿ ಅನೇಕ ಶೋಷಣೆಗೆ ಒಳಗಾಗಿರುವಂತಹ ವರ್ಗಗಳನ್ನು ಗುರುತಿಸಿ ನಮ್ಮ ಒಂದು ಈ ಸಂಸ್ಥೆಯ ಪರವಾಗಿ ಅದು
ಪಿಡುಗುಗಳಿಂದ ಮತ್ತು ಅನೇಕ ರೀತಿಯ ಸಮಸ್ಯೆಗಳಿಂದ ಅವ್ರನ್ನ ಮುಕ್ತಗೊಳಿಸಿ ಅವರಿಗೆ ಒಂದು ಉತ್ತಮ ರೀತಿಯಾದ ಕಾನೂನು ಸಲಹೆ ಮತ್ತು ಒಂದು ಸಾಮಾಜಿಕ ನ್ಯಾಯ ಅದು ನಾವು ತರಗತಿಗೆ ಬಂದ್ವಿ, ಮಾಸ್ಟರ್ ತಗೊಂಡ್ವಿ, ಓದ್ವಿ. ಇದು ಶಿಕ್ಷಣ ವ್ಯವಸ್ಥೆ ಅಲ್ಲ. ಒಬ್ಬ ವಿದ್ಯಾರ್ಥಿ ಒಂದು ದೇಶದ ಪ್ರಜೆಯಾದವನು ಈ ದೇಶವನ್ನ ಒಂದು ಸಾಮಾಜಿಕವಾಗಿ ಸುಧಾರಣೆ ಮಾಡುವಂತ ಕೆಲಸ ಮಾಡಬೇಕು. ಯಾಕಂತೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಒಬ್ಬ ವಿದ್ಯಾರ್ಥಿ ದೇಶದಿಂದ ಹೊರಡಿದ್ದರು. ಹಾಗಾಗಿ ಒಬ್ಬ ವ್ಯಕ್ತಿ ಈ ದೇಶದ ಸಂವಿಧಾನವನ್ನು ಬರೆದುಕೊಂಡ್ರೆ ಸೊ ನಾವು ಆ ಅಭಿವೃದ್ಧಿ ಭಕ್ತರಿಂದ ನಮಗೆ ಸಾಧ್ಯವಾದಷ್ಟು ಒಂದು ಬದಲಾವಣೆಗಳನ್ನ ನಮ್ಮ ಗ್ರಾಮಗಳನ್ನ ಅಥವಾ ಒಂದು ಸಾಮಾಜಿಕ ಕಲಕದಿಂದಿರುವಂತಹ ಸಮುದಾಯವನ್ನ ಒಂದು ಸಬಲೀಕರಣ ಮಾಡುವ ಮುಖಾಂತರ ಈ ಒಂದು ಸಬ್ಜೆಕ್ಟ್ಗೆ ಅಥವಾ ಈ ಒಂದು ವಿಷಯಕ್ಕೆ ಒಂದು ಅರ್ಥಪೂರ್ಣವಾದ ಒಂದು ಮುನ್ನಡೆಯನ್ನು ಬರಬೇಕಾಗಿದೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಸಂಸ್ಥೆಯ ವತಿಯಿಂದ ಅನೇಕ ರೀತಿಯಾದ ಸಾಮಾಜಿಕ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಾವು ನಮ್ಮ ಈ ಒಂದು ಸಂಸ್ಥೆಯ ಉನ್ನತಿಗೆ ಶ್ರಮಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ